ಮತ್ತು ನಾವು ತುಂಬ ಕಲ್ಪನಾಶೀಲ ನಮ್ಮ ಸಮಾಜ. ಅದರಿಂದಲೇ ನೋಡಿ ನಾನು ಹೇಳ್ತಾನೆ ಇರ್ತೀನಿ, ಪವಿತ್ರ ಗ್ರಂಥಗಳು, ದರ್ಶನ ಗ್ರಂಥಗಳು, ವಿಜ್ಞಾನಶಾಸ್ತ್ರ ಗ್ರಂಥಗಳು, ಕಾವ್ಯ ಗ್ರಂಥಗಳು, ಪುರಾಣ ಗ್ರಂಥಗಳು ಅಂತೆಲ್ಲ ಬೇರೆ ಬೇರೆ ವಿಧವಾದ ಗ್ರಂಥಗಳಿವೆ. ಅಂದರೆ ಸ್ಕ್ರಿಪ್ಚರ್ಸ್, ಇಂಗ್ಲೀಷಲ್ಲಿ ಹೇಳಿದ್ರೆ ಸ್ಕ್ರಿಪ್ಚರ್ಸ್, ಆಮೇಲಿಂದ ಫಿಲಾಸಫಿ, ಸೈಂಟಿಫಿಕ್ ಲಿಟ್ರೇಚರ್, ಪೊಯೆಟ್ರಿ ಆ್ಯಂಡ್ ಮೈಥಾಲಜಿ. ಈ 5ರೊಳಗೂ ಕೂಡ ನಮಗೆ ಈ 5ರೊಳಗೂ ಇರ್ತಕ್ಕಂಥ ಸಾಹಿತ್ಯ ಅಷ್ಟೂ ಕಾಣಿಸ್ತಕ್ಕಂಥದ್ದು ಪ್ರಾಚೀನ ಭಾರತದಲ್ಲಿಯೇ. ಪ್ರಾಚೀನ ಭಾರತ ಬಿಟ್ಟು ಬೇರೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಗ್ರೀಕರಲ್ಲಿ ನೋಡಿ, ಅವ್ರಿಗೆ ಸ್ಕ್ರಿಪ್ಚರ್ಸ್ ಅನ್ನೋದೇನೇ ಇಲ್ಲ. ಈಗ ನೀವು ಜುಡಾಯಿಸಮ್ ಕಡೆಗೆ ಹೋಗಿ ಬನ್ನಿ, ಪ್ರಾಚೀನ ಜೆರೂಸಲೇಮಲ್ಲಿಗೆ ಹೋಗಿ ಬಂದರೆ ಅವರಿಗೆ ಮಹಾಕಾವ್ಯಗಳಿಲ್ಲ, ಅವ್ರಿಗೆ ಫಿಲಾಸಫಿ ಇಲ್ಲ, ಅವ್ರ ಮತವಷ್ಟೇ ಇದ್ದಿದ್ದು. ಅಂದರೆ ಎಷ್ಟೋ ಒಂದಿದೆ ಒಂದಿಲ್ಲ ಅಂತ. ನಮ್ಮಲ್ಲಿ ಇಷ್ಟು ಬಂದಿದ್ದಕ್ಕೆ ಒಂದು ಕಲ್ಪನಾಶೀಲವಾದ ಸಮಾಜ, ನಮ್ಮದು ಬಹಳ ಕಲ್ಪನಾಶೀಲವಾದದ್ದು. ಆ ಕಲ್ಪನಾಶೀಲವಾದದ್ದೇನಾಗುತ್ತೆ, ಯಾವುದೇ ಒಂದು ವಿಚಾರಕ್ಕೆ ಒಂದು ಆಕಾರವನ್ನು ಕೊಡುತ್ತದೆ. ಈಗ ನೀವು ಕಾವ್ಯ ಮಾತಾಡೋದು ರೂಪಕ ಭಾಷೆ ಅಂತೀವಿ. ಯಾವ ಮಾಡರ್ನ್ ಪೊಯಿಟನ್ನು ಕೇಳಿ ಪೊಯಿಟ್ರಿ ಸ್ಪೀಕ್ಸ್ ಥ್ರೂ ಮೆಟಫಾರ್ಸ್ ಅಂತಾರೆ. ರೂಪಕ ಭಾಷೆ ಮಾಡುವಾಗ ಏನೋ ಅಮೂರ್ತವನ್ನು ಮೂರ್ತ ಮಾಡೋದು, ಮೂರ್ತವನ್ನು ಅಮೂರ್ತ ಮಾಡೋದು ಹೀಗಿರುತ್ತಲ್ವ. ಕುವೆಂಪು ಅವರೊಂದು ಕಾವ್ಯ ನೋಡಿ, ಪುಲ್ಲ ಕುಸುಮ ಲತಾ ನಟಿ ಪವನ ಲೀಲಾಂದೋಲ ಕಟಿ ಅಂತಾರೆ. ಬಳ್ಳಿಯನ್ನು ಒಂದು ಸುಂದರಿಯಾಗಿ ಮಾಡ್ತಾರೆ, ಒಂದು ಹುಲ್ಲಿನ ಹೆಸಳನ್ನು ತೃಣಸುಂದರಿ ಅಂತಾರೆ. ಅದ್ರ ಮೇಲೆ ಇರತಕ್ಕಂಥ ಒಂದು ಹಿಮದ ಬಿಂದುವನ್ನು ಮೂಗುತಿಯ ಮುತ್ತಿನ ಮಣಿ ಅಂತಾರೆ. ಇದು ಕವಿಸಹಜವಾದ ದೃಷ್ಟಿ. ಈ ಕವಿಸಹಜವಾದ ದೃಷ್ಟಿ ಎಲ್ಲವನ್ನೂ ಪ್ರೀತಿಯಿಂದ ರಸದಿಂದ ಒಳಗೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಆಕಾರ ಕೊಡುತ್ತೆ. ಕನ್ನಡ ಅಂತಂದರೆ ಕನ್ನಡ ದೇವಿ ಅಂತ. ಇದು ನಮಗೆ ಮಾತ್ರ ಅಲ್ಲ, DMKನವರು ಹಾಗೇನೆ ತಮಿಳ್ ತಾಯಿ ಅಂತಲೇ ಹೇಳಿದ್ದಾರೆ. ತಮಿಳ್ ತಾಯಿ, ತಮಿಳ್ ಕಲೈ ಮಗಳ್, ಸರಸ್ವತಿಗೆ ಕಲೈ ಮಗಳ್ ಅಂತಂದಿದ್ದಾರೆ. ತೆಲುಗು ತಲ್ಲಿಕಿ ಅಂತಲೇ ಶುರು ಆಗುತ್ತೆ ಆಂಧ್ರ ಪ್ರದೇಶದಲ್ಲಿ ಕೂಡ. ಅಂದರೆ ಇದನ್ನು ಮಾತ್ರವಾಗಿ ಒಂದು ರೂಪವಾಗಿ ಮಾಡೋದು ಇದು ಪ್ರಾಚೀನ ಗ್ರೀಕರಲ್ಲೂ ಇತ್ತು. ಇಟ್ಸ್ ಇನ್ ಆಲ್ ಪೇಗನ್ ರಿಲಿಜನ್ಸ್. ಗ್ರೀಕರಲ್ಲಿ ನದಿಗಳಿಗೆ ವ್ಯಕ್ತಿತ್ವ ಕೊಟ್ಟಿದ್ದರು, ಋತುಗಳಿಗೆ ವ್ಯಕ್ತಿತ್ವ ಕೊಟ್ಟಿದ್ದರು, ಪ್ರಕೃತಿಯ ಚರಾಚರ ವಿಷಯಗಳೆಲ್ಲಕ್ಕೂ ಆಕಾರವನ್ನು ಕೊಟ್ಟಿದ್ದರು. ರೋಮನರು ಅದೇ ಥರ ಮಾಡಿದರು. ಪ್ರಾಚೀನ ಚೀಣಿಯರಲ್ಲೂ ಕೂಡ ಹಾಗೇ ಇತ್ತು. ಅಂದರೆ ಈ ಭಾವ ಜೀರ್ಣ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಇವರಿಗೆ. ಅಂದರೆ ಅವ್ರಿಗೇನು ಸಾಹಿತ್ಯ ಬರೆದಾರು, ಕಲ್ಪನೆಯೇ ಮಾಡೋಕ್ಕಾಗೋದಿಲ್ಲ. ಆ ಸಮುದಾಯಗಳಲ್ಲಿ ಯಾವ ಮಾತ್ರದ ಕಲ್ಪನೆ ಬರುತ್ತೆ? ಹಾಗಿದ್ದಾಗ ಆ ಸಮಾಜಗಳಲ್ಲಿ ಹೇಗೆ ಕಲ್ಪನೆ ಬರುತ್ತದೆ? ನಮ್ಮಲ್ಲಿ ಯಾವ ಮಟ್ಟಕ್ಕೆ ಕೇಳಿದ್ರೆ ಬರೀ ಗುಡ್ಡಾಗಿ ವೇದ ಓದ್ತಾ ಇದ್ರೆ ವೇದಾಭ್ಯಾಸ ಜಡ ಅಂದರು. ಕಾಳಿದಾಸ ಮಾತ್ರ ಹೇಳ್ತಾನೆ, ಉರ್ವಶಿ ಅಂತ ಸುಂದರಿಯನ್ನು ನಾರಾಯಣ ಮಹರ್ಷಿ ಅಂತ ವೇದಾಭ್ಯಾಸ ಜಡ ಹೇಗೆ ಮಾಡೋಕ್ಕಾಗುತ್ತೆ, ಮನ್ಮಥ ಮಾಡ್ತಾನಲ್ಲವಂತ ಉರ್ವಶಿಯ ಬಾಯ್ ಫ್ರೆಂಡ್ ಪುರೂರವ ಹೇಳ್ತಾನೆ. ಕವಿ ಕಾಳಿದಾಸನಿಗೆ ಆ ಸ್ವಾತಂತ್ರ್ಯನ ನಾವು ಕೊಟ್ಟಿದ್ದೀವಿ. ಅಂದರೆ ಪವಿತ್ರ ಯಾವುದು, ಯಾವ ಚೌಕಟ್ಟಿನಲ್ಲಿ ಅದನ್ನು ಲಘುವಾಗಿ ತಗೋಬಹುದು, ಇದನ್ನೂ ಕೊಟ್ಟಿದ್ದಾರೆ.